ನಾಳೆ SSLC ವಿದ್ಯಾರ್ಥಿಗಳ ಫಲಿತಾಂಶ. ಎಲ್ಲ ವಿದ್ಯಾರ್ಥಿಗಳಿಗೆ ಕಿವಿಮಾತು. ಮೊದಲನೇದಾಗಿ ಪರೀಕ್ಷೆ ಬರೆದಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭಾಶಯಗಳು. ನಿರೀಕ್ಷಿತ ಫಲಿತಾಂಶ ಬರಲಿ ಅಥವಾ ಬಾರದಿರಲಿ ಎದೆಗುಂದಬೇಡಿ. ಪಾಸ್ ಆಗಲಿ ಅಥವಾ ಫೇಲ್ ಆಗಲಿ ಫಲಿತಾಂಶವನ್ನು ಧೈರ್ಯವಾಗಿ ಸ್ವೀಕರಿಸಿ. ಶಾಲೆಯ ಪರೀಕ್ಷೆಗಳಿಗಿಂತ ಬದುಕಿನ ಪರೀಕ್ಷೆಯಲ್ಲಿ ಪಾಸಾಗೋದು ಮುಖ್ಯ ಎಂಬುದು ತಿಳಿದಿರಲಿ. ನಿಮಗೆ ಒತ್ತಡಗಳಿರಬಹುದು, ಪರವಾಗಿಲ್ಲ, ಅದನ್ನು ಜಾಣತನದಿಂದ ಎದುರಿಸಿ. ಮೂರ್ಖರಂತೆ ಎಂದೂ ತಪ್ಪು ತೀರ್ಮಾನ ಕೈಗೊಳ್ಳಬೇಡಿ. ಅಡ್ಡದಾರಿ ಹಿಡಿಯಬೇಡಿ. ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ. ನಿಮಗಿಂತ ಕಡಿಮೆ ಕಲಿತು SSLCಯಲ್ಲಿ ಫೇಲ್ ಆಗಿ ಸಾಧನೆ ಮತ್ತು ದುಡ್ಡು ಸಂಪಾದನೆ ಮಾಡಿರ್ತಕ್ಕಂತಹ ಅನೇಕ ಜನರು ನಮ್ಮ ಸುತ್ತಮುತ್ತಲೂ ಇದ್ದಾರೆ. ನಿಮ್ಮಲ್ಲೂ ಪ್ರತಿಭೆ, ಕೌಶಲ್ಯಗಳಿವೆ. ಆತ್ಮವಿಶ್ವಾಸ ಹೊಂದಿದರೆ ನೀವು ಎತ್ತರಕ್ಕೆ ಬೆಳೆಯಬಹುದು. ನೆನಪಿರಲಿ. ಪಾಲಕರಿಗೆ ಕಿವಿಮಾತು. ದಯವಿಟ್ಟು ಮಕ್ಕಳ ಮೇಲೆ ಒತ್ತಡ ಹೇರಬೇಡಿ. ಮಕ್ಕಳಲ್ಲಿ ಧೈರ್ಯ, ಆತ್ಮವಿಶ್ವಾಸ ತುಂಬಿರಿ. ಫಲಿತಾಂಶ ಹೇಗೆ ಬಂದರೂ ಸ್ವೀಕರಿಸಿ. ಫಲಿತಾಂಶ ನಿಮಗೆ ತೃಪ್ತಿ ನೀಡದೇ ಇದ್ದರೆ ಪರೀಕ್ಷೆ 2 ಮರುಪರೀಕ್ಷೆಗೆ ತಯಾರಾಗಲು ತಿಳಿಸಿ. ವಿಷಯವಾರು ಅಂಕಗಳು ತೃಪ್ತಿ ಆಗದಿದ್ದಲ್ಲಿ ಮರು ಮೌಲ್ಯಮಾಪನಕ್ಕೆ ಅರ್ಜಿ ಹಾಕಿ. ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಬೈಯುವುದು, ಕೋಪ ಮಾಡಿಕೊಳ್ಳುವುದು ಮಾಡಬೇಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್ಸ್.